ಇದೀಗ ಭಾರತ ಆಸೆಗಣ್ಣಿನಿಂದ ನೋಡ್ತಾ ಇದೆಯಂತೆ. ಕಾಶ್ಮೀರ ಸಮಸ್ಯೆ ಸೇರಿದಂತೆ ಭಾರತ ಜೊತೆಗಿನ ಎಲ್ಲ ಸಮಸ್ಯೆಗಳನ್ನು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಲು ಬಯಸ್ತೇನೆ ಅಂತ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಹೇಳಿದ್ದಾರೆ. ನಿನ್ನೆ ಕಾಶ್ಮೀರ ಐಕ್ಯತಾ ದಿನ ಅಂಗವಾಗಿ ಮಾತನಾಡಿದ ಶರೀಫ್ ಭಾರತ ಸಹ ಮಾತುಕತೆಗೆ ಮುಂದಾಗಬೇಕು ಅಂತೇಳಿ ಪುಕ್ಷಟೆ ಸಲಹೆ ಕೊಟ್ಟಿದ್ದಾರೆ ಭಾರತಕ್ಕೆ. ತಿಳಿಸಿಕೊಡಿ. ಈ ಹಮಾಸ್ ಉಗ್ರರಿದ್ರಲ್ಲ, ಅವರೀಗ ಕಾಶ್ಮೀರಕ್ಕೆ ಬಂದಿದ್ದಾರೆ. ಗಾಜಾದಲ್ಲಿ ಹಮಾಸನ್ನು ಅಟ್ಟಾಡಿಸಿದ ಇಸ್ರೇಲ್ ಈಗ ಗಾಜಾವನ್ನೇ ಅಮೆರಿಕ ವಶಕ್ಕೆ ಪಡೆಯುತ್ತಂತೆ. ಮಜಾ ಇದೆ ಕೇಳಿ. ಈಗ ಹುಡುಕಿ ಹುಡುಕಿ ಹೊಡೆದುರುಳಿಸಿದ ಇಸ್ರೇಲಿಗರು ಗಾಜಾದಿಂದ ಇದೀಗ ನೇರವಾಗಿ ಕಾಶ್ಮೀರಕ್ಕೆ ಬಂದಂಥ ಹಮಾಸ್ ಪಡೆಗಳು. ಎರಡು ಉಗ್ರ ಸಂಘಟನೆಗಳ ಜೊತೆಗೂಡಿದ ಹಮಾಸ್, ವೆರಿ ಡೇಂಜರಸ್. ಲಷ್ಕರ್ ಎ ತಯ್ಯಬಾ ಮತ್ತು ಜೈಷ್ ಎ ಮೊಹಮ್ಮದ್ ಜೊತೆಗೂಡಿದ್ದಾರೆ ಹಮಾಸ್ ಉಗ್ರರು. ರಾವಲ್ಪಿಂಡಿಯಲ್ಲಿ ಸಮಾವೇಶ ಮಾಡಿದ್ದಾರೆ ಉಗ್ರರು. ಅಲ್ ಅಕ್ಸಾ ಫ್ಲಡ್ ಕಾನ್ಫರೆನ್ಸ್ ನಡೆಸಲಾಯಿತು. ಅಲ್ ಅಕ್ಸಾ ಫ್ಲಡ್, ಪ್ಯಾಲೆಸ್ಟೈನ್ ಕಾಶ್ಮೀರಕ್ಕಾಗಿ ಮುಜಾಹಿದ್ದೀನ್ ದೆಹಲಿಯಲ್ಲಿ ರಕ್ತದೋಕಳಿ ಹರಿಸಲು ಸಿದ್ಧರಾಗಿ ಅಂತೇಳಿ ಹೇಳಿದ್ದಾರೆ. ಹೌದು, ನೀವು ಬನ್ನಿ, ಕಾಯ್ತಾ ಇದ್ದೀವಿ. ಕಾಶ್ಮೀರವನ್ನು ಭಾರತದಿಂದ ಹೊರತರೋಣ. ಸಮಾವೇಶದಲ್ಲಿ 3 ಉಗ್ರ ಸಂಘಟನೆಗಳಿಂದ ಕೂಗೆದ್ದಿದೆ. ಪಾಕ್ ಪ್ರಧಾನಿಗೆ ಸಾಕಾಗೋಗಿದೆ. ಅಲ್ಲಿ ಏನಿಲ್ಲ ರೀ, ನಾನು ಹೇಳಿದ್ನಲ್ವ, ಅಲ್ಲಿಯ ಬಜೆಟ್ ಎಷ್ಟು? 4 ಲಕ್ಷ ಕೋಟಿ. ಪಾಕಿಸ್ತಾನ 4.5 ಲಕ್ಷ ಕೋಟಿ. ಇನ್ನೊಂದು 2 ವರ್ಷದಲ್ಲಿ ಸಿದ್ದರಾಮಯ್ಯ ಅದನ್ನು ಮಾಡ್ತಾರೆ. ಈ ಬಾರಿಯ ಬಜೆಟ್ 4 ಲಕ್ಷ ಕೋಟಿ ಆಗುತ್ತೆ ಕರ್ನಾಟಕದ್ದು. ಅಲ್ಲಿ ತಿನ್ನೋಕೆ ದುಡ್ಡಿಲ್ಲ. 20-25 ಕೋಟಿ ಜನರಿಗೆ ಈ ಉಗ್ರರನ್ನ ಬೆಳೆಸಿ ಸಾಕಾಗೋಗಿದೆ. ಹಾಗಾಗಿ ಇಲ್ಲಣ್ಣ, ನನಗೆ ಇಂಡಿಯಾ ಬೇಕು ಅಂತ ಅವ್ರು ಹೇಳಿದ್ದಾರೆ. ಆದರೆ ಪಾಕ್ ಪ್ರಧಾನಿಗೆ ಭಾರತ ಸ್ನೇಹ ಹಸ್ತ ಬೇಕಂತೆ. ಉಗ್ರರನ್ನ ಹತ್ತಿಕ್ಕಲು ಭಾರತ ಏನು ಮಾಡುತ್ತೆ ಕಾದು ನೋಡಬೇಕು. ಈಗ ಭಾರತದ ಆಸೆಗಣ್ಣಿನಿಂದ ನೋಡ್ತಾ ಇದೆಯಂತೆ. ಕಾಶ್ಮೀರ ಸಮಸ್ಯೆ ಸೇರಿದಂತೆ ಭಾರತ ಜೊತೆಗಿನ ಎಲ್ಲ ಸಮಸ್ಯೆಗಳನ್ನು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಲು ಬಯಸ್ತೇನೆ ಅಂತ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಹೇಳಿದ್ದಾರೆ. ನಿನ್ನೆ ಕಾಶ್ಮೀರ ಐಕ್ಯತಾ ದಿನ ಅಂಗವಾಗಿ ಮಾತನಾಡಿದ ಶರೀಫ್ ಭಾರತ ಸಹ ಮಾತುಕತೆಗೆ ಮುಂದಾಗಬೇಕು ಅಂತೇಳಿ ಪುಕ್ಷಟೆ ಸಲಹೆ ಕೊಟ್ಟಿದ್ದಾರೆ ಭಾರತಕ್ಕೆ. ತಿಳಿಸಿಕೊಡಿ. ಈ ಹಮಾಸ್ ಉಗ್ರರಿದ್ರಲ್ಲ, ಅವರೀಗ ಕಾಶ್ಮೀರಕ್ಕೆ ಬಂದಿದ್ದಾರೆ. ಗಾಜಾದಲ್ಲಿ ಹಮಾಸನ್ನು ಅಟ್ಟಾಡಿಸಿದ ಇಸ್ರೇಲ್ ಈಗ ಗಾಜಾವನ್ನೇ ಅಮೆರಿಕ ವಶಕ್ಕೆ ಪಡೆಯುತ್ತಂತೆ. ಮಜಾ ಇದೆ ಕೇಳಿ. ಈಗ ಹುಡುಕಿ ಹುಡುಕಿ ಹೊಡೆದುರುಳಿಸಿದ ಇಸ್ರೇಲಿಗರು ಗಾಜಾದಿಂದ ಇದೀಗ ನೇರವಾಗಿ ಕಾಶ್ಮೀರಕ್ಕೆ ಬಂದಂಥ ಹಮಾಸ್ ಪಡೆಗಳು. ಎರಡು ಉಗ್ರ ಸಂಘಟನೆಗಳ ಜೊತೆಗೂಡಿದ ಹಮಾಸ್, ವೆರಿ ಡೇಂಜರಸ್. ಲಷ್ಕರ್ ಎ ತಯ್ಯಬಾ ಮತ್ತು ಜೈಷ್ ಎ ಮೊಹಮ್ಮದ್ ಜೊತೆಗೂಡಿದ್ದಾರೆ ಹಮಾಸ್ ಉಗ್ರರು. ರಾವಲ್ಪಿಂಡಿಯಲ್ಲಿ ಸಮಾವೇಶ ಮಾಡಿದ್ದಾರೆ ಉಗ್ರರು. ಅಲ್ ಅಕ್ಸಾ ಫ್ಲಡ್ ಕಾನ್ಫರೆನ್ಸ್ ನಡೆಸಲಾಯಿತು. ಅಲ್ ಅಕ್ಸಾ ಫ್ಲಡ್, ಪ್ಯಾಲೆಸ್ಟೈನ್ ಕಾಶ್ಮೀರಕ್ಕಾಗಿ ಮುಜಾಹಿದ್ದೀನ್ ದೆಹಲಿಯಲ್ಲಿ ರಕ್ತದೋಕಳಿ ಹರಿಸಲು ಸಿದ್ಧರಾಗಿ ಅಂತೇಳಿ ಹೇಳಿದ್ದಾರೆ. ಹೌದು, ನೀವು ಬನ್ನಿ, ಕಾಯ್ತಾ ಇದ್ದೀವಿ. ಕಾಶ್ಮೀರವನ್ನು ಭಾರತದಿಂದ ಹೊರತರೋಣ. ಸಮಾವೇಶದಲ್ಲಿ 3 ಉಗ್ರ ಸಂಘಟನೆಗಳಿಂದ ಕೂಗೆದ್ದಿದೆ. ಪಾಕ್ ಪ್ರಧಾನಿಗೆ ಸಾಕಾಗೋಗಿದೆ. ಅಲ್ಲಿ ಏನಿಲ್ಲ ರೀ, ನಾನು ಹೇಳಿದ್ನಲ್ವ, ಅಲ್ಲಿಯ ಬಜೆಟ್ ಎಷ್ಟು? 4 ಲಕ್ಷ ಕೋಟಿ. ಪಾಕಿಸ್ತಾನ 4.5 ಲಕ್ಷ ಕೋಟಿ. ಇನ್ನೊಂದು 2 ವರ್ಷದಲ್ಲಿ ಸಿದ್ದರಾಮಯ್ಯ ಅದನ್ನು ಮಾಡ್ತಾರೆ. ಈ ಬಾರಿಯ ಬಜೆಟ್ 4 ಲಕ್ಷ ಕೋಟಿ ಆಗುತ್ತೆ ಕರ್ನಾಟಕದ್ದು. ಅಲ್ಲಿ ತಿನ್ನೋಕೆ ದುಡ್ಡಿಲ್ಲ. 20-25 ಕೋಟಿ ಜನರಿಗೆ ಈ ಉಗ್ರರನ್ನ ಬೆಳೆಸಿ ಸಾಕಾಗೋಗಿದೆ. ಹಾಗಾಗಿ ಇಲ್ಲಣ್ಣ, ನನಗೆ ಇಂಡಿಯಾ ಬೇಕು ಅಂತ ಅವ್ರು ಹೇಳಿದ್ದಾರೆ. ಆದರೆ ಪಾಕ್ ಪ್ರಧಾನಿಗೆ ಭಾರತ ಸ್ನೇಹ ಹಸ್ತ ಬೇಕಂತೆ. ಉಗ್ರರನ್ನ ಹತ್ತಿಕ್ಕಲು ಭಾರತ ಏನು ಮಾಡುತ್ತೆ ಕಾದು ನೋಡಬೇಕಾಗಿದೆ. ಇದೀಗ ಭಾರತದ ಆಸೆಗಣ್ಣಿನಿಂದ ನೋಡ್ತಾ ಇದೆಯಂತೆ. ಕಾಶ್ಮೀರ ಸಮಸ್ಯೆ ಸೇರಿದಂತೆ ಭಾರತ ಜೊತೆಗಿನ ಎಲ್ಲ ಸಮಸ್ಯೆಗಳನ್ನು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಲು ಬಯಸ್ತೇನೆ ಅಂತ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಹೇಳಿದ್ದಾರೆ. ನಿನ್ನೆ ಕಾಶ್ಮೀರ ಐಕ್ಯತಾ ದಿನ ಅಂಗವಾಗಿ ಮಾತನಾಡಿದ ಶರೀಫ್ ಭಾರತ ಸಹ ಮಾತುಕತೆಗೆ ಮುಂದಾಗಬೇಕು ಅಂತೇಳಿ ಪುಕ್ಷಟೆ ಸಲಹೆ ಕೊಟ್ಟಿದ್ದಾರೆ ಭಾರತಕ್ಕೆ. ತಿಳಿಸಿಕೊಡಿ. ಈ ಹಮಾಸ್ ಉಗ್ರರಿದ್ರಲ್ಲ, ಅವರೀಗ ಕಾಶ್ಮೀರಕ್ಕೆ ಬಂದಿದ್ದಾರೆ. ಗಾಜಾದಲ್ಲಿ ಹಮಾಸನ್ನು ಅಟ್ಟಾಡಿಸಿದ ಇಸ್ರೇಲ್ ಈಗ ಗಾಜಾವನ್ನೇ ಅಮೆರಿಕ ವಶಕ್ಕೆ ಪಡೆಯುತ್ತಂತೆ. ಮಜಾ ಇದೆ ಕೇಳಿ. ಈಗ ಹುಡುಕಿ ಹುಡುಕಿ ಹೊಡೆದುರುಳಿಸಿದ ಇಸ್ರೇಲಿಗರು ಗಾಜಾದಿಂದ ಇದೀಗ ನೇರವಾಗಿ ಕಾಶ್ಮೀರಕ್ಕೆ ಬಂದಂಥ ಹಮಾಸ್ ಪಡೆಗಳು. ಎರಡು ಉಗ್ರ ಸಂಘಟನೆಗಳ ಜೊತೆಗೂಡಿದ ಹಮಾಸ್, ವೆರಿ ಡೇಂಜರಸ್. ಲಷ್ಕರ್ ಎ ತಯ್ಯಬಾ ಮತ್ತು ಜೈಷ್ ಎ ಮೊಹಮ್ಮದ್ ಜೊತೆಗೂಡಿದ್ದಾರೆ ಹಮಾಸ್ ಉಗ್ರರು. ರಾವಲ್ಪಿಂಡಿಯಲ್ಲಿ ಸಮಾವೇಶ ಮಾಡಿದ್ದಾರೆ ಉಗ್ರರು. ಅಲ್ ಅಕ್ಸಾ ಫ್ಲಡ್ ಕಾನ್ಫರೆನ್ಸ್ ನಡೆಸಲಾಯಿತು. ಅಲ್ ಅಕ್ಸಾ ಫ್ಲಡ್, ಪ್ಯಾಲೆಸ್ಟೈನ್ ಕಾಶ್ಮೀರಕ್ಕಾಗಿ ಮುಜಾಹಿದ್ದೀನ್ ದೆಹಲಿಯಲ್ಲಿ ರಕ್ತದೋಕಳಿ ಹರಿಸಲು ಸಿದ್ಧರಾಗಿ ಅಂತೇಳಿ ಹೇಳಿದ್ದಾರೆ. ಹೌದು, ನೀವು ಬನ್ನಿ, ಕಾಯ್ತಾ ಇದ್ದೀವಿ. ಕಾಶ್ಮೀರವನ್ನು ಭಾರತದಿಂದ ಹೊರತರೋಣ. ಸಮಾವೇಶದಲ್ಲಿ 3 ಉಗ್ರ ಸಂಘಟನೆಗಳಿಂದ ಕೂಗೆದ್ದಿದೆ.
ಪಾಕ್ ಪ್ರಧಾನಿಗೆ ಸಾಕಾಗೋಗಿದೆ. ಅಲ್ಲಿ ಏನಿಲ್ಲ ರೀ, ನಾನು ಹೇಳಿದ್ನಲ್ವ, ಅಲ್ಲಿ ಬಜೆಟ್ ಎಷ್ಟು? 4 ಲಕ್ಷ ಕೋಟಿ ಪಾಕಿಸ್ತಾನ, 4.5 ಲಕ್ಷ ಕೋಟಿ. ಇನ್ನೊಂದು 2 ವರ್ಷದಲ್ಲಿ ಸಿದ್ದರಾಮಯ್ಯ ಅದನ್ನು ಮಾಡ್ತಾರೆ. ಈ ಬಾರಿಯ ಬಜೆಟ್ 4 ಲಕ್ಷ ಕೋಟಿ ಆಗುತ್ತೆ ಕರ್ನಾಟಕದ್ದು. ಅಲ್ಲಿ ತಿನ್ನೋಕೆ ದುಡ್ಡಿಲ್ಲ. 20-25 ಕೋಟಿ ಜನರಿಗೆ ಈ ಉಗ್ರರನ್ನ ಬೆಳೆಸಿ 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 ಸಾಕಾಗೋಗಿದೆ. ಹಾಗಾಗಿ ಇಲ್ಲಣ್ಣ, ನನಗೆ ಇಂಡಿಯಾ ಬೇಕು ಅಂತ ಅವ್ರು ಹೇಳಿದ್ದಾರೆ. ಆದರೆ ಪಾಕ್ ಇದೀಗ ಭಾರತದ ಆಸೆಗಣ್ಣಿನಿಂದ ನೋಡ್ತಾ ಇದೆಯಂತೆ. ಕಾಶ್ಮೀರ ಸಮಸ್ಯೆ ಸೇರಿದಂತೆ ಭಾರತ ಜೊತೆಗಿನ ಎಲ್ಲ ಸಮಸ್ಯೆಗಳನ್ನು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಲು ಬಯಸ್ತೇನೆ ಅಂತ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಹೇಳಿದ್ದಾರೆ. ನಿನ್ನೆ ಕಾಶ್ಮೀರ ಐಕ್ಯತಾ ದಿನ ಅಂಗವಾಗಿ ಮಾತನಾಡಿದ ಶರೀಫ್, ಭಾರತ ಸಹ ಮಾತುಕತೆಗೆ ಮುಂದಾಗಬೇಕು ಅಂತೇಳಿ ಪುಕ್ಷಟೆ ಸಲಹೆ ಕೊಟ್ಟಿದ್ದಾರೆ ಭಾರತಕ್ಕೆ. ತಿಳಿಸ್ಕೊಡಿ. ಈ ಹಮಾಸ್ ಉಗ್ರರಿದ್ರಲ್ಲ, ಅವರೀಗ ಕಾಶ್ಮೀರಕ್ಕೆ ಬಂದಿದ್ದಾರೆ. ಗಾಜಾದಲ್ಲಿ ಹಮಾಸನ್ನು ಅಟ್ಟಾಡಿಸಿದ ಇಸ್ರೇಲ್ ಈಗ ಗಾಜಾವನ್ನೇ ಅಮೆರಿಕ ವಶಕ್ಕೆ ಪಡೆಯುತ್ತಂತೆ. ಮಜಾ ಇದೆ ಕೇಳಿ. ಈಗ ಹುಡುಕಿ ಹುಡುಕಿ ಹೊಡೆದುರುಳಿಸಿದ ಇಸ್ರೇಲಿಗರು ಗಾಜಾದಿಂದ ಇದೀಗ ನೇರವಾಗಿ ಕಾಶ್ಮೀರಕ್ಕೆ ಬಂದಂಥ ಹಮಾಸ್ ಪಡೆಗಳು. 2 ಉಗ್ರ ಸಂಘಟನೆಗಳ ಜೊತೆಗೂಡಿದ ಹಮಾಸ್, ವೆರಿ ಡೇಂಜರಸ್. ಲಷ್ಕರ್ ಎ ತಯ್ಯಬಾ ಮತ್ತು ಜೈಷ್ ಎ ಮೊಹಮ್ಮದ್ ಜೊತೆಗೂಡಿದ್ದಾರೆ ಹಮಾಸ್ ಉಗ್ರರು. ರಾವಲ್ಪಿಂಡಿಯಲ್ಲಿ ಸಮಾವೇಶ ಮಾಡಿದ್ದಾರೆ ಉಗ್ರರು. ಅಲ್ ಅಕ್ಸಾ ಫ್ಲಡ್ ಕಾನ್ಫರೆನ್ಸ್ ನಡೆಸಲಾಯಿತು. ಅಲ್ ಅಕ್ಸಾ ಫ್ಲಡ್, ಪ್ಯಾಲೆಸ್ಟೈನ್ ಕಾಶ್ಮೀರಕ್ಕಾಗಿ ಮುಜಾಹಿದ್ದೀನ್ ದೆಹಲಿಯಲ್ಲಿ ರಕ್ತದೋಕಳಿ ಹರಿಸಲು ಸಿದ್ಧರಾಗಿ ಅಂತೇಳಿ ಹೇಳಿದ್ದಾರೆ. ಹೌದು, ನೀವು ಬನ್ನಿ, ಕಾಯ್ತಾ ಇದ್ದೀವಿ. ಕಾಶ್ಮೀರವನ್ನು ಭಾರತದಿಂದ ಹೊರತರೋಣ. ಸಮಾವೇಶದಲ್ಲಿ 3 ಉಗ್ರ ಸಂಘಟನೆಗಳಿಂದ ಕೂಗೆದ್ದಿದೆ. ಪಾಕ್ ಪ್ರಧಾನಿಗೆ ಸಾಕಾಗೋಗಿದೆ. ಅಲ್ಲಿ ಏನಿಲ್ಲ ರೀ, ನಾನು ಹೇಳಿದ್ನಲ್ವ, ಅಲ್ಲಿ ಬಜೆಟ್ ಎಷ್ಟು? 4 ಲಕ್ಷ ಕೋಟಿ ಪಾಕಿಸ್ತಾನ, 4.5 ಲಕ್ಷ ಕೋಟಿ. ಇನ್ನೊಂದು 2 ವರ್ಷದಲ್ಲಿ ಸಿದ್ದರಾಮಯ್ಯ ಅದನ್ನು ಮಾಡ್ತಾರೆ. ಈ ಬಾರಿಯ ಬಜೆಟ್ 4 ಲಕ್ಷ ಕೋಟಿ ಆಗುತ್ತೆ ಕರ್ನಾಟಕದ್ದು. ಅಲ್ಲಿ ತಿನ್ನೋಕೆ ದುಡ್ಡಿಲ್ಲ. 20-25 ಕೋಟಿ ಜನರಿಗೆ ಈ ಉಗ್ರರನ್ನ ಬೆಳೆಸಿ 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 ಸಾಕಾಗೋಗಿದೆ. ಹಾಗಾಗಿ ಇಲ್ಲಣ್ಣ, ನನಗೆ ಇಂಡಿಯಾ ಬೇಕು ಅಂತ ಅವ್ರು ಹೇಳಿದ್ದಾರೆ. ಆದರೆ ಪಾಕ್ ಪ್ರಧಾನಿಗೆ ಭಾರತ ಸ್ನೇಹ ಹಸ್ತ ಬೇಕಂತೆ. ಉಗ್ರರನ್ನ ಹತ್ತಿಕ್ಕಲು ಭಾರತ ಏನು ಮಾಡುತ್ತೆ ಕಾದು ನೋಡಬೇಕಾಗಿದೆ. ಇದೀಗ ಭಾರತದ ಆಸೆಗಣ್ಣಿನಿಂದ ನೋಡ್ತಾ ಇದೆಯಂತೆ. ಕಾಶ್ಮೀರ ಸಮಸ್ಯೆ ಸೇರಿದಂತೆ ಭಾರತ ಜೊತೆಗಿನ ಎಲ್ಲ ಸಮಸ್ಯೆಗಳನ್ನು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಲು ಬಯಸ್ತೇನೆ ಅಂತ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಹೇಳಿದ್ದಾರೆ. ನಿನ್ನೆ ಕಾಶ್ಮೀರ ಐಕ್ಯತಾ ದಿನ ಅಂಗವಾಗಿ ಮಾತನಾಡಿದ ಶರೀಫ್, ಭಾರತ ಸಹ ಮಾತುಕತೆಗೆ ಮುಂದಾಗಬೇಕು ಅಂತೇಳಿ ಪುಕ್ಷಟೆ ಸಲಹೆ ಕೊಟ್ಟಿದ್ದಾರೆ ಭಾರತಕ್ಕೆ. ತಿಳಿಸ್ಕೊಡಿ. ಈ ಹಮಾಸ್ ಉಗ್ರರಿದ್ರಲ್ಲ, ಅವರೀಗ ಕಾಶ್ಮೀರಕ್ಕೆ ಬಂದಿದ್ದಾರೆ. ಗಾಜಾದಲ್ಲಿ ಹಮಾಸನ್ನು ಅಟ್ಟಾಡಿಸಿದ ಇಸ್ರೇಲ್ ಈಗ ಗಾಜಾವನ್ನೇ ಅಮೆರಿಕ ವಶಕ್ಕೆ ಪಡೆಯುತ್ತಂತೆ. ಮಜಾ ಇದೆ ಕೇಳಿ. ಈಗ ಹುಡುಕಿ ಹುಡುಕಿ ಹೊಡೆದುರುಳಿಸಿದ ಇಸ್ರೇಲಿಗರು ಗಾಜಾದಿಂದ ಇದೀಗ ನೇರವಾಗಿ ಕಾಶ್ಮೀರಕ್ಕೆ ಬಂದಂಥ ಹಮಾಸ್ ಪಡೆಗಳು. 2 ಉಗ್ರ ಸಂಘಟನೆಗಳ ಜೊತೆಗೂಡಿದ ಹಮಾಸ್, ವೆರಿ ಡೇಂಜರಸ್. ಲಷ್ಕರ್ ಎ ತಯ್ಯಬಾ ಮತ್ತು ಜೈಷ್ ಎ ಮೊಹಮ್ಮದ್ ಜೊತೆಗೂಡಿದ್ದಾರೆ ಹಮಾಸ್ ಉಗ್ರರು. ರಾವಲ್ಪಿಂಡಿಯಲ್ಲಿ ಸಮಾವೇಶ ಮಾಡಿದ್ದಾರೆ ಉಗ್ರರು. ಅಲ್ ಅಕ್ಸಾ ಫ್ಲಡ್ ಕಾನ್ಫರೆನ್ಸ್ ನಡೆಸಲಾಯಿತು. ಅಲ್ ಅಕ್ಸಾ ಫ್ಲಡ್, ಪ್ಯಾಲೆಸ್ಟೈನ್ ಕಾಶ್ಮೀರಕ್ಕಾಗಿ ಮುಜಾಹಿದ್ದೀನ್ ದೆಹಲಿಯಲ್ಲಿ ರಕ್ತದೋಕಳಿ ಹರಿಸಲು ಸಿದ್ಧರಾಗಿ ಅಂತೇಳಿ ಹೇಳಿದ್ದಾರೆ. ಹೌದು, ನೀವು ಬನ್ನಿ, ಕಾಯ್ತಾ ಇದ್ದೀವಿ. ಕಾಶ್ಮೀರವನ್ನು ಭಾರತದಿಂದ ಹೊರತರೋಣ. ಸಮಾವೇಶದಲ್ಲಿ 3 ಉಗ್ರ ಸಂಘಟನೆಗಳಿಂದ ಕೂಗೆದ್ದಿದೆ. ಪಾಕ್ ಪ್ರಧಾನಿಗೆ ಸಾಕಾಗೋಗಿದೆ. ಅಲ್ಲಿ ಏನಿಲ್ಲ ರೀ, ನಾನು ಹೇಳಿದ್ನಲ್ವ, ಅಲ್ಲಿ ಬಜೆಟ್ ಎಷ್ಟು? 4 ಲಕ್ಷ ಕೋಟಿ ಪಾಕಿಸ್ತಾನ, 4.5 ಲಕ್ಷ ಕೋಟಿ. ಇನ್ನೊಂದು 2 ವರ್ಷದಲ್ಲಿ ಸಿದ್ದರಾಮಯ್ಯ ಅದನ್ನು ಮಾಡ್ತಾರೆ. ಈ ಬಾರಿಯ ಬಜೆಟ್ 4 ಲಕ್ಷ ಕೋಟಿ ಆಗುತ್ತೆ ಕರ್ನಾಟಕದ್ದು. ಅಲ್ಲಿ ತಿನ್ನೋಕೆ ದುಡ್ಡಿಲ್ಲ. 20-25 ಕೋಟಿ ಜನರಿಗೆ ಈ ಉಗ್ರರನ್ನ ಬೆಳೆಸಿ 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 ಸಾಕಾಗೋಗಿದೆ. ಹಾಗಾಗಿ ಇಲ್ಲಣ್ಣ, ನನಗೆ ಇಂಡಿಯಾ ಬೇಕು ಅಂತ ಅವ್ರು ಹೇಳಿದ್ದಾರೆ. ಆದರೆ ಪಾಕ್ ಪ್ರಧಾನಿಗೆ ಭಾರತ ಸ್ನೇಹ ಹಸ್ತ ಬೇಕಂತೆ. ಉಗ್ರರನ್ನ ಹತ್ತಿಕ್ಕಲು ಭಾರತ ಏನು ಮಾಡುತ್ತೆ ಕಾದು ನೋಡಬೇಕಾಗಿದೆ.